ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಆರಾಮಾಗಿದ್ರಿ ಅಂದ್ಕೊಳ್ತಿದ್ದೀನಿ. ಈ ದಿನ ನಾವು ತುಂಗಾ ತೀರದ ನಿವಾಸಿನಿ ಶೃಂಗೇರಿ ಪುರವಾಸಿನಿ ಶ್ರೀ ಶಾರದಾ ದೇವಿಯು ನೆಲೆಸಿರುವ ಪುಣ್ಯಕ್ಷೇತ್ರವಾಗಿರುವ ಶೃಂಗೇರಿಯಲ್ಲಿದ್ದೀವಿ. ತುಂಗೆಯ ದಡದಲ್ಲಿ ಸಹ್ಯಾದ್ರಿಯ ಮಡಿಲಿನಲ್ಲಿ ಇರುವ ಶೃಂಗೇರಿಯು ಚಿಕ್ಕಮಗಳೂರು ಜಿಲ್ಲೆಯ ಹಲವಾರು ಧಾರ್ಮಿಕ ಪ್ರಸಿದ್ಧ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಇಲ್ಲಿ ವಿದ್ಯಾದೇವಿಯು ಜ್ಞಾನದೇವಿಯು ಆದ ಸರಸ್ವತಿ ದೇವಿಯು ಶಾರದಾಂಬೆಯ ರೂಪದಲ್ಲಿ ನೆಲೆಸಿದ್ದಾರೆ. ಶೃಂಗೇರಿಯ ಶಾರದಾಂಬೆ ದೇವಸ್ಥಾನ ಕರ್ನಾಟಕದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು ಅಂತಲೂ ಹೇಳಬಹುದು. ಶೃಂಗೇರಿಯಲ್ಲಿರುವ ಶಾರದಾಂಬ ಸನ್ನಿಧಿಯಲ್ಲಿ ಜನರು ತಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಅವರು ವಿದ್ಯಾವಂತರಾಗಿ ಅಕ್ಷರಸ್ಥರಾಗಲು ಅವರ ಮೊದಲ ಅಕ್ಷರ ಅಭ್ಯಾಸವನ್ನು ಸಹ ಇಲ್ಲಿಂದನೇ ಪ್ರಾರಂಭಿಸುತ್ತಾರೆ. ಈ ಶೃಂಗೇರಿಯಲ್ಲಿರುವ ಈ ಶಾರದಾ ಪೀಠಕ್ಕೆ ಸುಮಾರು 1200 ವರ್ಷಗಳ ಇತಿಹಾಸವಿದೆ. 8ನೇ ಶತಮಾನದ ಆದಿಶಂಕರಾಚಾರ್ಯರು ಸ್ಥಾಪಿಸಿರುವ 4 ಪೀಠಗಳಲ್ಲಿ ಶೃಂಗೇರಿಯ ಶಾರದಾ ಪೀಠ ಮೊದಲನೆಯದು. ಶೃಂಗೇರಿಯ ಅನೇಕ ದೇವಸ್ಥಾನಗಳಲ್ಲಿ ಮುಖ್ಯವಾದದ್ದು ವಿದ್ಯಾಶಂಕರ ದೇವಸ್ಥಾನ. ಇದನ್ನು 14ನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಂಸ್ಥಾಪಕರಾದ ಅಕ್ಕಬುಕ್ಕರ ಗುರು ಮಹರ್ಷಿ ವಿದ್ಯಾರಣ್ಯರು ಕಟ್ಟಿಸಿದರು. ಈ ದೇವಾಲಯವನ್ನು ವಿಜಯನಗರ ಕಾಲದಲ್ಲಿ ಕಟ್ಟಿಸಿದ್ದಾದರೂ ಈ ದೇವಾಲಯವನ್ನು ಅಂದಿನ ಹೊಯ್ಸಳ ದೇವಾಲಯದ ಸ್ಥಾನದಲ್ಲಿ ಕಟ್ಟಿದ್ದಾರೆಂದು ನಂಬಲಾಗಿದೆ. ವಿಜಯನಗರ ಕಾಲದ ಶಿಲ್ಪಕಲೆ ಮತ್ತು ಹೊಯ್ಸಳರ ಶಿಲ್ಪಕಲೆ ಎರಡರ ಸಂಗಮವನ್ನು ನಾವು ಈ ದೇವಸ್ಥಾನದಲ್ಲಿ ಕಾಣಬಹುದು. ವಿದ್ಯಾಶಂಕರ ದೇವಾಲಯದಲ್ಲಿ ಮೇಷಾದಿ ರಾಶಿ ಸೂಚಕ ಕಂಬಗಳಿವೆ. ಈ ರಾಶಿ ಕಂಬಗಳ ವೈಶಿಷ್ಟ್ಯವೇನೆಂದರೆ ಸೂರ್ಯ ಯಾವ ರಾಶಿಯಲ್ಲಿರುತ್ತಾನೋ ಆ ರಾಶಿ ಸೂಚಕ ಕಂಬದ ಮೇಲೆ ಪ್ರಥಮ ಸೂರ್ಯನ ಕಿರಣಗಳು ಬೀಳುತ್ತವೆ. ನೀವಿಲ್ಲಿ ನೋಡ್ತಿರೋ ಹಾಗೆ ವಿದ್ಯಾಶಂಕರ ದೇವಸ್ಥಾನದಲ್ಲಿ ಈ ಒಂದು ಬಳೆ ಅಥವಾ ಉಂಗುರದ ಆಕಾರದಲ್ಲಿರೋ ಕೃತಿಯು ಒಂದೇ ಕಲ್ಲಿನಲ್ಲಿ ಕೆತ್ತನೆ ಮಾಡಿದ್ದಾರೆ. ಸೊ ಇದನ್ನು ನೀವು ಇದು ಇರೋದ್ರೊಳಗನೆ ಒಂದ್ಸತಿ ಹೋಗಿ ನೋಡ್ರಿ. ಮತ್ತೆ ಈ ದೇವಸ್ಥಾನದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗೋದಿಲ್ಲ. ಅದಕ್ಕೆ ಶೃಂಗೇರಿಗೆ ಬಂದ ಮೇಲೆ ಶಾರದಾಂಬನ ಆಶೀರ್ವಾದ ತಗೊಂಡು ದರ್ಶನ ಮಾಡಿ ಆಮೇಲೆ ವಿದ್ಯಾರಣ್ಯರ ದೇವಾಲಯವನ್ನು ನೋಡಿದ ಮೇಲೆ ಮೇನ್ ಅಟ್ರಾಕ್ಷನ್ ಇರೋದೇ ಈ ತುಂಗಾ ನದಿಯಲ್ಲಿರುವ ಮೀನುಗಳು. ಸೊ ಪ್ರತಿಯೊಬ್ಬರು ಇದನ್ನು ನೋಡಿರ್ತಾರೆ ಇಲ್ಲಿ ಬಂದವರೆಲ್ಲರೂ. ಆ ಮೀನುಗಳಿಗೆ ತಿನ್ನೋದಕ್ಕೆ ಮಂಡಾಳು ಬಿಸ್ಕಿಟು ಏನಾದರೂ ಕೊಡ್ಗೋ ಅಂತ ಎಂಜಾಯ್ ಮಾಡ್ತಿರ್ತಾರೆ. ಇವಾಗ ನಾನು ಸಹ ಮೀನುಗಳನ್ನು ನೋಡಿ ಎಂಜಾಯ್ ಮಾಡೋಣ ಅಂತ ಹೋಗ್ತಿದ್ದೀನಿ. ಬಟ್ ನಾನು ಅವಕ್ಕೇನು ತಿನ್ನೋದಕ್ಕೆ ತೊಗೊಂಡು ಹೋಗ್ತಿಲ್ಲ, ಯಾಕಂದ್ರೆ ಅಲ್ಲಿರೋ ಅಷ್ಟು ಜನನೂ ಕೊಡ್ತಿದ್ದಾರೆ. ಸೊ ಅದು ಕೊಟ್ಟೆ ಫುಲ್ ತುಂಬಿರುತ್ತೆ. ಈಗ ನಾನು ಕೊಟ್ಟರೆ ತಿನ್ಬೇಕಲ್ಲ, ಅದ್ರ ಸಲುವಾಗಿನೇ. ಇಲ್ಲಿಗೆ ಬರೋ ಪ್ರತಿಯೊಬ್ಬ ಭಕ್ತಾದಿಗಳು ಮತ್ತು ಪ್ರವಾಸಿಗರಿಗೆ ಈ ಒಂದು ನದಿಯಲ್ಲಿರುವ ಮೀನುಗಳು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ನೋಡಿ ಮುಂದೆ ವಿಡಿಯೋನಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ನೋಡ್ರಿ ಎಷ್ಟು ದೊಡ್ಡ ದೊಡ್ಡ ಮೀನುಗಳಿದಾವೆ ನೋಡ್ರಿ. ನೀವೆಲ್ಲರೂ ನೋಡ್ತಿದ್ರಿ ಅನ್ಕೊತಿದ್ರಿ, ಎಂಜಾಯ್ ಮಾಡ್ತಿದ್ರಿ ಅನ್ಕೊತಿದ್ದೀನಿ. ಸೊ ಇಲ್ಲಿಂದ ನಾವೀಗ ಉಡುಪಿಗೆ ಹೋಗಬೇಕು. ಸೊ ಟೈಮೂ ಆಗಿದೆ. ಮಾರ್ಗ ಮಧ್ಯದಲ್ಲಿ ಮತ್ತೆ ಆಗುಂಬೆ ಘಾಟ್ದು ಸ್ವಲ್ಪ ತೋರಿಸ್ತೀನಿ. ಈಗ ಏನು ವ್ಯೂಸ್ ಇರಲ್ಲ, ಬಟ್ ತೋರಿಸಿ ನಿಮ್ಗೆ ಹಂಗೆ ಉಡುಪಿಗೂ ಹೋಗ್ತೀವಿ. ಸೊ ವೇಟ್ ಮಾಡಿರಿ, ಮುಂದೆ ಫುಲ್ ವಿಡಿಯೋನು ನೋಡ್ರಿ.
ಫೈನಲಿ ಆಗುಂಬೆಯಲ್ಲಿ ಇದ್ದೀವಿ. ಸೊ ಆಗುಂಬೆ ಫೇಮಸ್ ಇರೋದೇ 2 ಕಾರಣಕ್ಕಾಗಿ. ಒಂದು ಸನ್ಸೆಟ್ ಪಾಯಿಂಟ್ ಸಲುವಾಗಿ, ಇನ್ನೂ ಒಂದು ಭಾರತದಲ್ಲಿ ಅತ್ಯಂತ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳಲ್ಲಿ ಆಗುಂಬೆಯು ಸಹ ಒಂದು. ಆ ಕಾರಣಕ್ಕಾಗಿ ಆಗುಂಬೆಯನ್ನು ದಕ್ಷಿಣದ ಚಿರಾಪುಂಜಿ ಅಂತಲೂ ಕರೀತಾರೆ ಇದನ್ನು. ಈ ಆಗುಂಬೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶಗಳಲ್ಲಿ ಸಹ ಮೊದಲನೆಯದಾಗಿದೆ. ಮತ್ತು ಅತ್ಯಂತ ಫೇಮಸ್ ಉರಗ ತಜ್ಞರಾಗಿರುವ ರೋಮುಲಸ್ ವಿಕೆಟರ್ ಆಗುಂಬೆಯನ್ನು ಕಳಿಂಗ ಸರ್ಪಗಳ ರಾಜಧಾನಿ ಅಂತಲೂ ಕರೆದಿದ್ದಾನೆ. ಉಡುಪಿ ಶ್ರೀಕೃಷ್ಣ ದೇವಾಲಯವು ಭಾರತದ ಕರ್ನಾಟಕದ ಉಡುಪಿ ನಗರದಲ್ಲಿ ನೆಲೆಗೊಂಡಿರುವ ಕೃಷ್ಣ ಮತ್ತು ದ್ವೈತ ಮಠಕ್ಕೆ ಸಮರ್ಪಿತವಾದ ಪ್ರಸಿದ್ಧ ಐತಿಹಾಸಿಕ ಹಿಂದೂ ದೇವಾಲಯವಾಗಿದೆ. ಉಡುಪಿಯಲ್ಲಿರುವ ಕೃಷ್ಣನನ್ನು ದ್ವಾಪರ ಯುಗದಲ್ಲಿ ದ್ವಾರಕೆಯ ರುಕ್ಮಿಣಿ ಪೂಜಿಸಲ್ಪಡುತ್ತಿದ್ದು ದೇವಶಿಲ್ಪಿ ವಿಶ್ವಕರ್ಮನಿಂದ ರಚಿಸಲ್ಪಟ್ಟಿದೆ. ಈ ಕೃಷ್ಣ ಮಠವನ್ನು 13ನೇ ಶತಮಾನದಲ್ಲಿ ವೈಷ್ಣವ ಸಂತ ಜಗದ್ಗುರು ಶ್ರೀ ಮಧ್ವಾಚಾರ್ಯರು ಸ್ಥಾಪಿಸಿದರು. ಶ್ರೀ ಮಧ್ವಾಚಾರ್ಯರು ಹೇಳಿದಂತೆ ಅವರ ತಂತ್ರಸಾರ ಸಂಗ್ರಹದಲ್ಲಿ ವಿಗ್ರಹವನ್ನು ಪಶ್ಚಿಮಾಭಿಮುಖವಾಗಿ ಇರಿಸಲಾಗಿದೆ. ಇತರ ಅಷ್ಟಮಠಗಳಲ್ಲಿನ ಎಲ್ಲ ವಿಗ್ರಹಗಳು ಪಶ್ಚಿಮಕ್ಕೆ ಮುಖ ಮಾಡಿವೆ. ಭಕ್ತರು ಯಾವಾಗಲೂ ಒಳಗಿನ ಕಿಟಕಿಯ ಮೂಲಕ ಕೃಷ್ಣನ ದರ್ಶನವನ್ನು ಹೊಂದಿರುತ್ತಾರೆ. ಅದನ್ನು ನವಗ್ರಹ ಕಿಂಡಿ ಎಂದು ಕರೆಯುತ್ತಾರೆ. ಮತ್ತು ಕನಕನ ಕಿಂಡಿ ಎಂದು ಕರೆಯಲ್ಪಡುವ ಹೊರಗಿನ ಕಿಟಕಿಯನ್ನು ಮಹಾನ್ ಸಂತ ಕನಕದಾಸರ ಹೆಸರಿನಲ್ಲಿ ಕರೆಯಲಾಗುತ್ತದೆ. ಸೊ
ಸೊ ಅವೆಲ್ಲವನ್ನು ನಾನು ತೋರಿಸ್ಬೇಕಂತಲೇ ಅಂದ್ಕೊಂಡಿದ್ದೆ. ಸೊ ಒಳಗಡೆ ವಿಡಿಯೋ ಮಾಡೋಕ್ಕೂ ಪರ್ಮಿಷನ್ ಇಲ್ಲ, ಬಟ್ ಆದಷ್ಟು ಸ್ವಲ್ಪ ಮಾಡಿದ್ದೀನಿ, ಅದರಲ್ಲೇ ನೋಡ್ಕೊಳ್ಳಿ. ಈ ಶ್ರೀಕೃಷ್ಣ ಮಠದ ದೈನಂದಿನ ಸೇವೆಗಳು ಮತ್ತು ಆಡಳಿತವನ್ನು ಅಷ್ಟಮಠಗಳು ನಿರ್ವಹಿಸುತ್ತದೆ. ಪ್ರತಿಯೊಂದು ಅಷ್ಟಮಠಗಳು ಆವರ್ತ ಕ್ರಮದಲ್ಲಿ, ಅಂದರೆ ಪಿರಿಯಾಡಿಕ್ ಪೀರಿಯಡ್, ಒಂದಾದ ಮೇಲೆ ಒಂದು ಈ ಕ್ರಮದಲ್ಲಿ ಆಡಳಿತವನ್ನು ನೋಡಿಕೊಳ್ಳುತ್ತವೆ. ಆ ಅಷ್ಟಮಠಗಳು ಯಾವುದು ಎಂದರೆ ಪೇಜಾವರ ಮಠ, ಪುತ್ತಿಗೆ ಮಠ, ಪಾಲಿಮಾರು ಮಠ, ಆದಮಾರು ಮಠ, ಸೋಧೆ ಮಠ, ಕಾಣಿಯೂರು ಮಠ, ಶಿರೂರು ಮಠ, ಕೃಷ್ಣಾಪುರ ಮಠ. ಪ್ರತಿ 2 ವರ್ಷಗಳಿಗೊಮ್ಮೆ ನಡೆಯುವ ಪರ್ಯಾಯ ಉತ್ಸವ ಸಮಯದಲ್ಲಿ ದೇವಾಲಯದ ನಿರ್ವಹಣೆಯನ್ನು ಮುಂದಿನ ಅಷ್ಟಮಠಕ್ಕೆ ಹಸ್ತಾಂತರಿಸಲಾಗುವುದು. ಪ್ರಸ್ತುತವಾಗಿ ಅದಮಾರು ಮಠವು ದೇವಸ್ಥಾನದ ಸಕಲ ಆಡಳಿತ ಕಾರ್ಯವನ್ನು ನಿರ್ವಹಿಸುತ್ತಿದೆ. ನಿಮಗೆಲ್ಲರಿಗೂ ನಮ್ಮ ಆಡಿಯೋ ವಿಡಿಯೋ ಮತ್ತು ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊಳ್ತಿದ್ದೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಇಷ್ಟ ಆಗಿದ್ರೆ. ಮುಂದಿನ ವಿಡಿಯೋ ಮಲ್ಪೆ ವಿಡಿಯೋದೊಂದಿಗೆ ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.